ಚಿಕ್ಕಮಗಳೂರಿನಲ್ಲಿ ಐ ಆಮ್ ಕಾಕ್ರೋಚ್ ಅಭಿಯಾನ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿ ಅಭಿಯಾನವನ್ನು ಮಾಡಲಾಗುತ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಪ್ರತಿಭಟನೆ. ಎನ್ಎಸ್ಯುಐನಿಂದ ಐ ಆಮ್ ಕಾಕ್ರೋಚ್ ರ್ಯಾಲಿಗೆ ಕರೆಯನ್ನು ಕೊಡಲಾಗಿದೆ. ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿ ರ್ಯಾಲಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಈವರೆಗೂ ಕೂಡ ರ್ಯಾಲಿಗೆ ಪೊಲೀಸರಿಂದ ಅನುಮತಿ ಸಿಕ್ಕಿಲ್ಲ. ಹನುಮಂತಪ್ಪ ಸರ್ಕಲ್ನಿಂದ ಆಜಾದ್ ಸರ್ಕಲ್ವರೆಗೂ ಕೂಡ ರ್ಯಾಲಿಯನ್ನು ಮಾಡುವುದಕ್ಕೆ ಉದ್ದೇಶಿಸಲಾಗಿದೆ. ಈಗಾಗಲೇ ಒಂದು ಹಂತದಲ್ಲಿ ಪ್ರತಿಭಟನೆಯನ್ನು ಮಾಡಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆಯನ್ನು ಕೊಡಲಾಗಿದೆ. ಐ ಆಮ್ ಕಾಕ್ರೋಚ್ ಅಭಿಯಾನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ನಡೀತಾ ಇರುವಂತಹ ಅಭಿಯಾನ ಇದು. ಮೇ 3ರಂದು ನಡೆದಂಥ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಪೇಪರ್ ಲೀಕ್ ನಡೆದಿತ್ತು. ಅದರಲ್ಲಿ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಿಂದ ಅಷ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಂಕಿ ಇಟ್ಟಂಗಾಗಿದೆ. ಅದೇ ರೀತಿ ಇದಕ್ಕೆ ಕಾರಣಕರ್ತರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ನೇರ ಹೊಣೆ ಹೊತ್ತಬೇಕಾಗುತ್ತೆ. ಇಲ್ಲಿವರೆಗೂ ಅವ್ರು ಯಾರೂ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಅಥವಾ ಯಾರನ್ನೂ ಹೊಣೆಯಾಗಿ ಮಾಡಿಲ್ಲ. CBI ತನಿಖೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ BJP ಅವರೇ ಮೇಲ್ನೋಟಕ್ಕೆ ಕೆಲವರು ಇದ್ದಾರೆ ಅಂತ ಕಂಡು ಬಂದಿದೆ. ಆದರೂ ಕೂಡ ಅವರು ಅದನ್ನು ಮರೆಮಾಚಲಿಕ್ಕೆ ಭಾರಿ ಪ್ರಯತ್ನ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿರೋಂಥ ಸಂಗತಿ. ಅದಕ್ಕೋಸ್ಕರ ಈಗ 25ನೇ ತಾರೀಕು ಸೋಮವಾರ ನಾವು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಐ ಆಮ್ ಕಾಕ್ರೋಚ್ ಅಭಿಯಾನ ದೊಡ್ಡ ಮಟ್ಟದಲ್ಲೇ ನಡೆಸೋದಕ್ಕೆ ಪ್ಲಾನ್ ಆಗಿದೆ. 25ನೇ ತಾರೀಕು ಕರೆ ಕೊಟ್ಟಿದ್ದೀವಿ ಅಂತ ಹೇಳಿ ಮಾತನಾಡಿದ್ರು NSUI ಕಾರ್ಯಕರ್ತರು. ಹೇಗಿರುತ್ತೆ ಇದರ ಸ್ವರೂಪ ಅಂತ ಹೇಳಿ, ಪೊಲೀಸರಿಂದ ಪರ್ಮಿಷನ್ ಕೂಡ ಸಿಕ್ಕಿಲ್ಲ. ಅದರ ಹೊರತಾಗಿ ಪ್ರತಿಭಟನೆ ನಡೆಯುತ್ತಾ ಹೇಗೆ? ಖಂಡಿತವಾಗ್ಲೂ ಮಧುಶ್ರೀ, ಏನು ದೇಶಾದ್ಯಂತ ಕಾಕ್ರೋಚ್ ಅಭಿಯಾನ ಏನಿದೆ ಅದು ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಈ ಕಾಕ್ರೋಚ್ ಅಭಿಯಾನ ಏನಿದೆ ಅದು ಚಿಕ್ಕಮಗಳೂರಿಗೂ ಕೂಡ ಕಾಲಿಟ್ಟಿರುವಂಥದ್ದು. ಏನು ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ಐ ಆಮ್ ಕಾಕ್ರೋಚ್ ಅಭಿಯಾನವನ್ನು ಮಾಡಲಿಕ್ಕೆ NSUI ಒಂದು ಸಿದ್ಧತೆಯನ್ನು ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು. ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮೋಸ ಮಾಡಲಾಗಿದೆ. ಜೊತೆಗೆ CBI ತನಿಖೆ ನಡೀತಾ ಇದೆ. ಅದರಲ್ಲೂ ಕೂಡ ಸರಿಯಾಗಿ ಯಾವುದೇ ರೀತಿ ಕಂಡು ಬರ್ತಾ ಇಲ್ಲ. ಅದರಿಂದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ NSUI ಏನಿದೆ ಅದು ಐ ಆಮ್ ಕಾಕ್ರೋಚ್ ಶೀರ್ಷಿಕೆ ಅಡಿಯಲ್ಲಿ ಒಂದು ಬೃಹತ್ ರ್ಯಾಲಿಗೆ ಒಂದು ಕರೆಯನ್ನು ನೀಡಿರುವಂಥದ್ದು. ಆದರೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಒಂದು ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಚಿಕ್ಕಮಗಳೂರಿನ ನಗರ ಠಾಣೆಗೆ ಅನುಮತಿಯನ್ನು ಕೇಳಿಲ್ಲ. ಅಂದರೆ ಒಂದು ರ್ಯಾಲಿಯನ್ನು ನಡೀಬೇಕಾದ್ರೆ ಪೊಲೀಸರ ಅನುಮತಿ ಕಡ್ಡಾಯವಾಗಿರುತ್ತೆ. ಇಲ್ಲಿವರೆಗೂ ಕೂಡ NSUನ ಸಂಬಂಧಪಟ್ಟಂತಹ ಕಾರ್ಯಕರ್ತರು ಯಾರು ಕೂಡ ಒಂದು ಅನುಮತಿಯನ್ನು ಕೇಳಿಲ್ಲ. ಪ್ರಮುಖವಾಗಿ ದೇಶಾದ್ಯಂತ ಕಾಕ್ರೋಚ್ ಅಭಿಯಾನ ಏನಿದೆ ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಒಂದು ರ್ಯಾಲಿಗೆ ಅನುಮತಿಯನ್ನ ಕೇಳಿದ್ರು ಕೂಡ ಪೊಲೀಸ್ ಇಲಾಖೆ ಕಾಕ್ರೋಚ್ ಮಾಸ್ಕ್ ಅನ್ನ ಧರಿಸಲಿಕ್ಕೆ, ಜೊತೆಗೆ T-ಶರ್ಟ್ಗಳನ್ನ ಧರಿಸಲಿಕ್ಕೆ ಒಂದು ರ್ಯಾಲಿಯಲ್ಲಿ ಭಾಗಿಯಾಗುವಂತಹ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸಂಘಟಕರು ಇರ್ಬೋದು, ಅವರಿಗೆ ಒಂದು ಅನುಮತಿ ನಿರಾಕರಣೆ ಮಾಡುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ನಾಳೆ ಈ ಒಂದು ಕಾರ್ಯಕ್ರಮ ರ್ಯಾಲಿ ಏನಿದೆ ಐ ಆಮ್ ಕಾಕ್ರೋಚ್ ಅದನ್ನ ಹನುಮಂತಪ್ಪ ಸರ್ಕಲ್ನಿಂದ ಆಜಾದ್ ಪಾರ್ಕ್ ವರೆಗೂ ನಡೆಸಲು ಒಂದು ಸಿದ್ಧತೆಯನ್ನು ನಡೆಸಲಾಗಿರುವಂಥದ್ದು. ಸಂಪೂರ್ಣ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಪೊಲೀಸರ ಅನುಮತಿ ಮಾತ್ರ ಕೇಳಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಜೆಯ ಒಳಗೆ ಆ ಒಂದು ಕಾರ್ಯಕ್ರಮದ ಆಯೋಜಕರು ಒಂದು ಅನುಮತಿಯನ್ನು ಕೇಳಿದ್ದೇ ಆದಲ್ಲಿ ಈ ಒಂದು ಕಾಕ್ರೋಚ್ನ ಮಾಸ್ಕ್ ಇರ್ಬೋದು, ಜೊತೆಗೆ T-ಶರ್ಟ್ ಇರ್ಬೋದು, ಇದಕ್ಕೆ ಒಂದು ನಿರ್ಬಂಧವನ್ನ ನೀಡಿ ರ್ಯಾಲಿಗೆ ಅನುಮತಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ.